ನಮಸ್ಕಾರ, ನಾನು ನಿಮ್ಮ ಸೋನು ದಿ ಸಂಚಾರಿ ಇವಾಗ ಸುಮ್ಮನಾಗಿದ್ದಾರೆ. ಏಕೆ ಎಂದರೆ ಮಾಡಲು ಕೆಲಸ ನೂರ ಇದೆ. ಹಲೋ ನಮಸ್ಕಾರ, ನಾನು ನಿಮ್ಮ ಸೋನು ದ ಸಂಚಾರಿ. ತುಂಬಾ ದಿನ ಆಯ್ತು ಅನ್ಟೋಲ್ಡ್ ಸ್ಟೋರಿಗಳನ್ನ ಮಾತಾಡ್ದೇನೆ. ಸೊ ಮಾತಾಡೋಣ. ಈ ರೀತಿ ರೂಮ್ ಅಲ್ಲಿ ಇದ್ದಾಗ ಈ ರೀತಿ ವ್ಲಾಗ್ಸ್ ಗಳನ್ನೇ ಮಾಡೋಣ. ಆಮೇಲೆ ಟ್ರಾವೆಲ್ ಪ್ಲಾನ್ಸ್ ಗಳು ರೆಡಿ ಇದೆ, ಹೊರಡಬೇಕು ಅಷ್ಟೇ. ಅದಕ್ಕೆ ರಜೆಗಳಿಗೋಸ್ಕರ ಕಾಯ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಈ ವ್ಲಾಗ್ ಅಲ್ಲಿ ಕೆಲವೊಂದು ಕ್ಲಾರಿಟಿ ಕೊಡಬೇಕಿತ್ತು. ಮೊನ್ನೆ ಸಂಡೇ ಹಾಕಿದ ವ್ಲಾಗ್ ಕನ್ಯಾಕುಮಾರಿ ಟು ಕಾಶ್ಮೀರ್ನ 0 ಮನಿನ ಲಾಸ್ಟ್ ವ್ಲಾಗ್ ಅದು. ಆ ವ್ಲಾಗ್ ಅಲ್ಲಿ ಮಾತಾಡಿದ್ದೆ ನಾನು ಜಮ್ಮುಯಿಂದ ಡೆಲ್ಲಿಯಿಂದ ಬ್ಯಾಂಗ್ಳೂರ್ ಹೋಗಿಲ್ಲ. ಬ್ಯಾಂಗ್ಳೂರಿಂದ ನಾನು ಸೀದಾ ಬಂದಿದ್ದು ಉಡುಪಿಗೆ ಯಾಕೆ ಬಂದೆ ಅಂದ್ರೆ ಜಮ್ಮು ಅಥವಾ ಕಾಶ್ಮೀರ್ನ ನಾನು ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಿದ್ದೆ, ಇನ್ನೂ ಅಲ್ಲೇ ಇರ್ತಿದ್ದೆ. ಅಲ್ಲಿಂದ ಮತ್ತೆ ಬೇರೆ ಪ್ಲಾನ್ ಇತ್ತು. ಆದ್ರೆ ಮತ್ತೆ ಜಾಬ್ ಆಫರ್ ಬಂದಾಗ ವರ್ಕ್ ಮಾಡ್ತಾನೆ ಟ್ರಾವೆಲ್ ಮಾಡಬಹುದು ಅಂತ ಅನಿಸಿ ನಾನು ವಾಪಸ್ ಬಂದೆ. ವರ್ಕ್ ಮಾಡ್ತಾ ಟ್ರಾವೆಲ್ ಮಾಡೋದು ಅಷ್ಟು ಈಸಿ ಅಲ್ಲ. ನೀವು ನೋಡಿದ್ದೀರಾ, ಲಾಸ್ಟ್ ಸೆಪ್ಟೆಂಬರ್ 2023ರಿಂದ ಈಗ ಜೂನ್ 2024 ಅಂತಹ ಟ್ರಾವೆಲ್ ಯಾವ್ದು ಮಾಡಕ್ ಆಗಿಲ್ಲ. ಈಗ ವರ್ಕ್ ಮಾಡ್ತಾ ಇದೀನಲ್ಲ, ಅಲ್ಲಿ ಹೊಸದಾಗಿ ಇವಾಗ ಕೆಫೆನ ಶುರು ಮಾಡಿದೀವಿ. ಸೊ ಹಾಗಾಗಿ ಕೆಲಸ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಆಮೇಲೆ ಹೇಗೋ ಮ್ಯಾನೇಜ್ ಮಾಡಬಹುದು. ಹಾಗಾಗಿ ನಾನು ಜಾಸ್ತಿ ಲೀವ್ಸ್ ಎಲ್ಲ ಹಾಕಕ್ ಹೋಗಿಲ್ಲ. ಯಾಕಂದ್ರೆ ಅಲ್ಲಿ ಏನೇ ಆದ್ರೂ ನನಗೆ ಕೇಳ್ತಾರೆ. ಹಾಗಾಗಿ ನಾವಿದ್ದ ಕಡೆ ಪ್ರಾಪರ್ ಆಗಿ ಆ ಕೆಲಸ ಆಗಿರ್ಬೇಕು. ನಾಳೆ ದಿನ ಅಲ್ಲಿ 2-3 ದಿನ ನಾನು ಇಲ್ಲ ಅಂದ್ರೂ ಕೆಲಸ ನಿಲ್ಬಾರ್ದು, ಅದು ಕಂಟಿನ್ಯೂ ಆಗ್ತಾ ಹೋಗ್ಬೇಕು. ಈಗ ಪರವಾಗಿಲ್ಲ, ಓಕೆ. ಈಗ 2-3 ದಿನ ರಜೆ ಹಾಕೊಂಡು ನಾನು ಟ್ರಾವೆಲ್ ಮಾಡಬಹುದು ಕರ್ನಾಟಕದಲ್ಲೇ. ನೋಡೋಣ ಹೇಗಾಗುತ್ತೆ ಗೊತ್ತಿಲ್ಲ ಮುಂದೆ. ಓಕೆನಾ, ಲೈಫ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಕ್ ಹೋಗಲ್ಲ. ಸೊ ಐ ಲೈಕ್ ದ ಫ್ಲೋ. ಯಾಕಂದ್ರೆ ನಾವು ಯೋಚನೆ ಮಾಡೋದೊಂದು ಆಗೋದೊಂದು. ಅದಕ್ಕೆ ಪ್ಲಾನ್ ಇರಬೇಕು, ಆದ್ರೆ ಜಾಸ್ತಿ ತಲೆಗೆಡ್ಸ್ಕೋಬಾರ್ದು. ಅದೇ ನಾನು ನನ್ನ ಲೈಫ್ ಇಂದ ಕಲ್ತಿರೋದು. ಸೊ ನಾನು ಹೋಗ್ತಿರೋ ಫ್ಲೋ ಇದೆಯಲ್ಲ ನನ್ನ ಲೈಫ್ ಇಂದು, ಅದು ನನಗೆ ಇಷ್ಟ ಆಗ್ತಾ ಇದೆ. ಹೇಗ್ ಹೋಗುತ್ತೆ ಹೋಗ್ಲಿ, ಬಟ್ ನನ್ನನ್ನ ನಂಬಿದವರು, ನನ್ನ ಫ್ಯಾಮಿಲಿ, ಪೇರೆಂಟ್ಸ್, ಅವ್ರಿಗೆ ಏನ್ ಮಾಡ್ಬೇಕು ಅದ್ ಮಾಡ್ತೀನಿ ನಾನು. ನನ್ ಬಗ್ಗೆ ನಾನು ಜಾಸ್ತಿ ಯೋಚನೆ ಮಾಡಕ್ ಹೋಗಲ್ಲ. ಓಕೆ, ಇರ್ಲಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಲಾಸ್ಟ್ ವ್ಲಾಗ್ ಅಲ್ಲಿ ಸಂಡೇ ಒಂದು ವ್ಲಾಗ್ ಪೋಸ್ಟ್ ಮಾಡಿದ್ದೆ. ಅದರಲ್ಲಿ ಅದೇ ಡೈರೆಕ್ಟ್ ಜಮ್ಮುವಿಂದ ಡೆಲ್ಲಿಯಿಂದ ಬೆಂಗಳೂರಿಗೆ ಹೋಗ್ಬೇಕಿತ್ತು. ಆದ್ರೆ ನಾನು ಬಂದಿದ್ದು ಉಡುಪಿಗೆ. ಯಾಕೆ ಅಂತ ಹೇಳಿದ್ರೆ ಮತ್ತೆ ಕೆಲಸ ಅಂತ ಶುರು ಮಾಡಿದ್ರೆ ರಜೆಗಳೆಲ್ಲ ಹಾಕೊಂಡು ಒಳ್ಳೆ ಉದ್ದೇಶದಿಂದ ಏನು ಹೋರಾಟ ನಡೀತಾ ಇತ್ತು. ಕೆಲವರು ಕಾಮೆಂಟ್ ಅಲ್ಲಿ ಕೇಳಿದ್ದಾರೆ ಯಾವ ಸೌಜನ್ಯ ಅಂತ ಎಲ್ಲ. ಇದು ಯಾವಾಗಿನ ಕತೆ ಗೊತ್ತಾ? ಸೆಪ್ಟೆಂಬರ್ 2023 ಹೋದ ವರ್ಷದ ಕತೆ ಇದು. ವ್ಲಾಗ್ ತುಂಬಾ ಲೇಟ್ ಆಗಿ ಪೋಸ್ಟ್ ಆಗಿದೆ. ಐ ನೋ, ಐ ಆಮ್ ಸಾರಿ ಫಾರ್ ದಟ್. ಬಟ್ ನಾನು ಏನ್ ಮಾಡ್ಲಿ, ಸಿಚುವೇಶನ್ ಆಗಿದೆ. ಫೈನಲಿ ವ್ಲಾಗ್ ಎಲ್ಲ ಪೋಸ್ಟ್ ಆಗಿದೆ. ಓಕೆನಾ? ಆ ವ್ಲಾಗ್ ಅಲ್ಲಿ ಕೆಲವರು ಕಾಮೆಂಟ್ ಅಲ್ಲಿ ಕೇಳಿದ್ದಾರೆ ಯಾವ ಸೌಜನ್ಯ ಅಂತ. ಸೊ ಕ್ಲಾರಿಟಿ ಇರ್ಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಹೌದು, ಧರ್ಮಸ್ಥಳದ ಸೌಜನ್ಯನ್ ಬಗ್ಗೆನೆ ನಾನು ಮಾತಾಡಿದ ಹೊತ್ತು ಒಂದು 15 ದಿನದ ಹಿಂದೆಯಿಂದ ಪ್ರತಿಭಟನೆಗಳೆಲ್ಲ ನಡೀತಾ ಇತ್ತು. ಸೊ ಆ ಟೈಮಲ್ಲಿ ಉಡುಪಿಯಲ್ಲಿತ್ತು. ಆಗ ನಾನು ಅನ್ಕೊಂಡಿದ್ದೆ ಈಗ ಪ್ರತಿಭಟನೆಗೆ ಹೋಗೋಣ. ಕೃಷ್ಣ ಮಠದಿಂದ ಎಕ್ಸಾಕ್ಟ್ ಹೆಸರು ನೆನಪಾಗ್ತಿಲ್ಲ, ಬಿಗ್ ಬಜಾರ್ ಅಂತ ಇತ್ತು. ಅಲ್ಲಿ ಒಂದು ವುಮೆನ್ಸ್ ಕಾಲೇಜ್ ಇದೆ, ಆ ಸರ್ಕಲ್ ಹೆಸರು ನೆನಪಾಗ್ತಿಲ್ಲ. ಅಲ್ಲಿ ತನಕ ಪಾದಯಾತ್ರೆ ಮಾಡಿದ್ರು. ಪ್ರತಿಭಟನೆ ಮಾಡಿಕೊಂಡು ಆ ಫೀಲ್ಡಿಗೆ ಹೋಗಿ ಅಲ್ಲಿ ಸ್ಪೀಚ್ ಎಲ್ಲ ಕೊಟ್ಟು ಆ ಪ್ರತಿಭಟನೆಯನ್ನ ಮುಗಿಸಿದ್ರು. ಸೊ ಅಲ್ಲಿ ನಾನು ಹೋಗಿದ್ದೆ. ಆ ಟೈಮಲ್ಲಿ ನನ್ನ ಫ್ರೆಂಡ್ ಪ್ರಸನ್ನ, ನಾನು ಅಲ್ಲಿ ಹೋಗಿದ್ವಿ. ಬಟ್ ನಾನು ವ್ಲಾಗ್ ಮಾಡಿಲ್ಲ. ಕೆಲವು ವ್ಯೂವರ್ಸ್ ಕೂಡ ನಂಗೆ ಸಿಕ್ಕಿದ್ರು ಉಡುಪಿಯಲ್ಲಿ. ಒಂದು 5-6 ಜನ ವ್ಯೂವರ್ಸ್ ಸಿಕ್ಕಿದ್ರು. ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಇದು ಸಮಾಚಾರ. ಈ ವಿಡಿಯೋ ಮಾಡಿದ ಉದ್ದೇಶನೇ ಅದು. ಕೆಲವರಿಗೆ ಅರ್ಥ ಆಗಿಲ್ಲ ಈ ಟ್ರಾವೆಲ್ ವ್ಲಾಗಿಗೂ ಸೌಜನ್ಯನ್ ಬಗ್ಗೆ ನಾನು ಮಾತಾಡಿದಕ್ಕೂ ಏನ್ ಸಂಬಂಧ ಅಂತ. ಸಂಬಂಧ ನೀವು ಪ್ರಾಪರ್ ಆಗಿ ನೋಡಿದ್ರೆ ವಿಡಿಯೋ ಗೊತ್ತಾಗುತ್ತೆ. ಯಾಕಂದ್ರೆ ಅಲ್ಲಿಂದ ನಾನು ಹೊರಟು ಬಂದಿದ್ದು ಸೀದಾ ಉಡುಪಿಗೆ. ನಾನು ಮನೆಗೆ ಹೋಗ್ಬೋದಿತ್ತು, ನಮ್ಮ ಊರು ಚಿಕ್ಕಮಗಳೂರು NR ಪುರಕ್ಕೆ ಅಥವಾ ಬೆಂಗಳೂರಿಗೆ ನಾನು ಬರ್ಬೇಕಿತ್ತು. ಆದ್ರೆ ನಾನು ಹೋಗಿದ್ದು ಉಡುಪಿಗೆ. ಯಾಕಂದ್ರೆ ಕಾರಣನೇ ಅದು. ಮತ್ತೆ ಟೈಮ್ ಸಿಗಲ್ಲ. ಮತ್ತೆ ಹೊಸದಾಗಿ ಜಾಬಿಗೆ ಸೇರಿದಾಗ ಲೀವ್ಸ್ ತಗೊಳಕ್ ಆಗಲ್ಲ. ಮುಂದಾಲೋಚನೆ, ಆ ಟೈಮಲ್ಲಿ ಮುಂದಾಲೋಚನೆ. ಈಗ ನಿಮಗೆ ಹಿಂದೆ ಏನ್ ಯೋಚನೆ ಮಾಡಿದ್ದೆ ಅಂತ ಹೇಳ್ತಾ ಇದ್ದೀನಿ. ಸೊ ಇದೊಂದು ಕ್ಲಾರಿಟಿ ಇರ್ಲಿ ಅಂತ ಹೇಳಿದೆ. ಈ ರೀತಿ ವಿಡಿಯೋಸ್ಗಳು ನನ್ನ ಈ ಅನ್ಟೋಲ್ಡ್ ಸ್ಟೋರಿಯಲ್ಲೇ ನಿಮಗೆ ನೋಡಕ್ ಸಿಗೋದು. ಸೊ ಅನ್ಟೋಲ್ಡ್ ಸ್ಟೋರಿಗಳು ಆಗಾಗ ಬರ್ತಾ ಇರುತ್ತೆ. ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಪ್ರಶ್ನೆಗಳಿದ್ರೆ ಕೇಳಿ. ನನ್ನ ಸ್ಟೋರಿನ ಟ್ರಾನ್ಸ್ಪರೆಂಟ್ ಆಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ 40 ನಿಮಿಷದ ವ್ಲಾಗ್ ನೋಡಿದ ನಂತರ ಅವ್ರೇನಾದ್ರೂ ಈ ವಿಡಿಯೋ ನೋಡಿದ್ರೆ ಅವರಿಗೆ ಕ್ಲಿಯರ್ ಪಿಕ್ಚರ್ ಇರುತ್ತೆ. ಸೊ ಈ ಕಾರಣದಿಂದ ಈ ಅನ್ಟೋಲ್ಡ್ ಸ್ಟೋರಿ, ಈ ಸ್ಟೋರಿನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ತುಂಬಾ ವಿಚಾರಗಳಿದೆ, ಶೇರ್ ಮಾಡ್ಕೊಂತೀನಿ ಮುಂದೆ ಬರೋ ದಿನಗಳಲ್ಲಿ. ಯಾವಾಗಲೇ ಟೈಮ್ ಸಿಗುತ್ತೆ, ನೆನಪಾಗುತ್ತೆ, ನಿಮ್ಮ ಕಣ್ಣ ಮುಂದೆ ನಾನಿರುವೆ. ಓಕೆನಾ? ಈ ಎಲ್ಲ ಸ್ಟಿಕ್ಕಿ ನೋಟ್ಸ್ ಅಲ್ಲಿ ಮುಂದಿನ ಪಯಣ ಎಲ್ಲಿಗೆ ಅನ್ನೋದಿದೆ. ಅದ್ರ ಜೊತೆಗೆ ಈ ಅನ್ಟೋಲ್ಡ್ ಸ್ಟೋರಿ, ಮಾತುಕತೆ ವಿದ್ YT ಫ್ಯಾಮಿಲಿ ಮೆಂಬರ್ಸ್, ಈ ರೀತಿ ವಿಡಿಯೋಸ್ಗಳು ಕೂಡ ಬರುತ್ತೆ. ನೋಡಿ, ಆನಂದಿಸಿ. ತುಂಬಾ ಆನಂದ ಆದ್ರೆ ಶೇರ್ ಮಾಡಿ. ಓಕೆನಾ? ಸದ್ಯಕ್ಕೆ ಇಷ್ಟೇ. ನಮಸ್ಕಾರ. ಸಿಗ್ತೀನಿ ಬೇರೆ ಅನ್ಟೋಲ್ಡ್ ಸ್ಟೋರಿಯಲ್ಲಿ. ಅಲ್ಲಿವರೆಗೆ ಬದುಕಲು ಬಿಡಿ.
ನಮ್ಮ ನಿಮ್ಮೆಲ್ಲರ ಖುಷಿಗಾಗಿ.